ಜೀವಗಳು ಬೇರೆ ಬೇರೆ ಒಂದು ಸ್ತರದಲ್ಲಿ ಇರ್ತಾರೆ, ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ. ಎಲ್ಲರಿಗೂ ಜ್ಞಾನ ಒಂದೇ ತರ ನೀವು ಕೊಟ್ಟರು ಅವ್ರಿಗೆ ಯಾರಿಗೂ ಅರ್ಥ ಆಗುದಿಲ್ಲ. ಅದರಿಂದ ನೀನು ಬೇಜಾರು ಮಾಡ್ಕೊಳಕ್ ಆಗಲ್ಲ. ಅವ್ರವ್ರಿಗೆ ಹೇಗೆ ಬೇಕೋ ಎಷ್ಟೆಷ್ಟು ಬೇಕೋ ಅಷ್ಟು ಹೇಳಿ ಬಿಟ್ಬಿಡು ಅಂತ ನನ್ನ ಗುರುಗಳು ನನ್ಗೆ ಹಂಗೆ ಹೇಳಿ. ಅದಕ್ಕೆ ನಾನು ಯಾರನ್ನೂ ಫೋರ್ಸ್ ಮಾಡೋದೇ ಇಲ್ಲ, ಅವ್ರಿಗೆ ಅಷ್ಟೇ ತಿಳ್ಕೊಳಕ್ ಆಗೋದು. ಆದ್ರೆ ನಾನಿರೋದು ಗುರು ಏನ್ ಮಾಡ್ತಾನೆ, ಇನ್ಸ್ಪೈರ್ ಮಾಡಿ ಪ್ರಚೋದನೆ ಇನ್ನೂ ಒಂದ್ ಸ್ವಲ್ಪ ಮೇಲ್ ಬರಲಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಬರಲಿ ಎಳಿ. ತಾಯಿ ಮಕ್ಕಳಿಗೆ ಹೋಗ್ಲಿ ಬಿಡು, 10ನೇ ರ್ಯಾಂಕ್ ಬಂದಿದ್ಯಾ, ಹೋಗ್ಲಿ ಬಿಡು, ಅಷ್ಟಾದ್ರೂ ಬಂದಿಯಲ್ಲ, 8ನೇ ರ್ಯಾಂಕ್, ಮುಂದೆ ಸತಿ 5ನೇ ರ್ಯಾಂಕ್ ಬಾ, ಇಂಪ್ರೂವ್ ಆಗಿದ್ದಾನೆ ಇಷ್ಟೊಂದು ಅಂತ ಹೇಳ್ತೀವಿ ಅಲ್ವಾ. ಮಕ್ಕಳು ನಮ್ಗೆ ನೋಡೋದು ಹಾಗೆ. ಅವಳು ಕೂಡ ನಮ್ಮನ್ನು ನೋಡ್ತಾಳೆ. ಹಿಂದಿನ ಜನ್ಮಕ್ಕೂ ಇವತ್ತು, ನೆನ್ನೆಗೂ ಇವತ್ತಿಗೂ ನಮ್ಮಲ್ಲಿ ಆ ಬದಲಾವಣೆ ನೋಡ್ತಾನೆ ಇರ್ತಾಳೆ. ನಾವು ಸಾಕ್ಷೀಭೂತವಾಗಿ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಯ್ತಾ ಇದೆ, ನಾವು ಬೆಳೀತಾ ಇದೀವಾ ಇಲ್ವಾ ಅಂತ ನೋಡ್ತಾ ಇರುತ್ತೆ. ಅದೇ ತಾಯಿ ಅನ್ಕೊಳ್ಳಿ. ನಾವು ಏನು ಬದಲಾಗದೆ ಇದ್ರೆ ಅವಳಿಗೆ ಬೇಸರ ಆಗುತ್ತೆ.